ಪತ್ರಿಕಾ ಮಾಧ್ಯಮದಲ್ಲಿ ಸ್ವಾಗತ ಕೊಡುತ್ತೇವೆ. ಗುರುದತ್ತಾತ್ರೇಯ ದೇವಸ್ಥಾನದ ಶತಮಾನದ ಸಮಾರಂಭಕ್ಕೆ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸುತ್ತೇನೆ. ಮತ್ತು ಇವತ್ತು ಪ್ರೆಸ್ ಮೂಲಕ ನಾವು ಹೇಳೋದು ಇಚ್ಛೆ ಪಡೋದೇನೆಂದರೆ, ನಮ್ಮ ಕಾರ್ಯಕ್ರಮಗಳ ವಿವರಗಳು ಏನದಾವ ಅನ್ನೋದು ನಮ್ಮ ಅವಗಾಹನೆಗೆ ತರಬೇಕಂತ ಹೇಳಿ ನಿರ್ಧರಿಸಿದ್ದೇವೆ. ಇವತ್ತು ದಿನಾಂಕ 8ರಂದು ನಾವು ಸುಮಾರು 60 ಯೂನಿಟ್ ಬ್ಲಡ್ಡನ್ನು ನಮ್ಮ ಯುವಕರು ಅದನ್ನು ಸಂದಾಯ ಮಾಡಿದ್ದಾರೆ. ಇದು ವಿಜಯ ಮಹಾಂತ ಬ್ಲಡ್ ಕ್ಯಾಂಪ್ಗೆ ನಮ್ಮಲ್ಲಿ ಸುಮಾರು 60 ಯೂನಿಟ್ಟು ಇವತ್ತು ಕೊಟ್ಟಿದ್ದಾರೆ. ಮತ್ತು 12ನೇ ತಾರೀಕಿಗೆ ನಮ್ಮಲ್ಲಿ ಮೊದಲನೇ ಕಾರ್ಯಕ್ರಮ ಯಾರು SSLC ವಿಭಾಗದೊಳಗೆ 75% ತೊಗೊಂಡಿದ್ದಾರೆ ಅವರನ್ನು, ಮತ್ತು ಯಾರು PUCಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಮತ್ತು ಯಾರು ಪದವಿ ಪಡೆದಿದ್ದಾರೆ ನಮ್ಮ ಸಮಾಜದವ್ರಿಗೆ ಅವ್ರನ್ನೆಲ್ಲರಲ್ಲೂ ಸತ್ಕರಿಸಿ ಸಮಾರಂಭ ಮಾಡೋದಕ್ಕೆ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನವಲಿ ಹಿರೇಮಠರು ಬರ್ತಾರೆ. ಮತ್ತು ನಮ್ಮ ಅಧ್ಯಕ್ಷರಾದಂಥ ನಾರಾಯಣಪ್ಪ ರಾಮಚಂದ್ರಪ್ಪ ಡ್ಯೂಟೆ ಅವರ ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರ್ತವೆ. ಹಾಗೂ ಸಾಯಂಕಾಲ ನಮ್ಮ ಯುವಕರ ಮಿತ್ರರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಸೊಕ್ಕಲಸಾಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅಲ್ಲಿಂದ ಶುಕ್ರವಾರ ದಿವಸ 13ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ಡ್ಯೂಟೆ ಇವರು ಧ್ವಜಾರೋಹಣ ಮಾಡ್ತಾರೆ ನಮ್ಮ ಸಮಾಜದಿಂದ. ಆ ನಂತರ ಧಾರ್ಮಿಕ ಕಾರ್ಯಕ್ರಮ ಚಾಲು ಆಗ್ತವೆ. ಅವತ್ತು 10:30 ಗಂಟೆಗೆ ಮುನಿಪ್ರ ಕಾಶಿನಾಥ ಮುರುಘರಾಜೇಂದ್ರ ಸ್ವಾಮಿಗಳು ಮುರುಘಾಮಠ ಗುಳೇದಗುಡ್ಡೆ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಗಣ್ಯ ಅತಿಥಿಗಳಾಗಿ ದೊಡ್ಡನಗೌಡ ಪಾಟೀಲ್ ಮತ್ತು ಮುಖ್ಯ ಅತಿಥಿಗಳಾಗಿ ರಮೇಶ್ ಚಿಲ್ಲಾಳ್, ಚಂದ್ರಕಾಂತ್ ಭಂಡಾರೆ, ಜನಾರ್ದನ್ ಪಾಣಿಬಾತೆ, ನಾರಾಯಣಪ್ಪ ಮಲ್ಲಪ್ಪ ಡ್ಯೂಟೆ ಹಾಗೂ ಮಲ್ಲಿಕಾರ್ಜುನ್ ಕಾಂಬ್ಳೆ ಇವರು ಕೂಡ ಉಪಸ್ಥಿತಿ ಇರ್ತದೆ. 14ನೇ ತಾರೀಕು ಬೆಳಗ್ಗೆ ಮುಂಜಾನೆ 10:30 ಗಂಟೆಗೆ ಮುಖ್ಯ ಸಮಾರಂಭ. ಅವತ್ತು ದಿವ್ಯ ಸಾನ್ನಿಧ್ಯ ಪೂಜ್ಯ ಮುನಿಪ್ರ ಗುರುಮಾಂತ ಸ್ವಾಮಿಗಳ ಅವರ ದಿವ್ಯ ಸನ್ನಿಧಾನದಲ್ಲಿ ಪ್ರಾರಂಭ ಆಗುತ್ತದೆ. ಉದ್ಘಾಟಕರಾಗಿ ವಿಜಯಾನಂದ ಕಾಶ್ಯಪ್ನವರು ಬರ್ತಾರೆ. ಅವತ್ತು ನಮ್ಮ ದಿವಂಗತ ಕಮಲಾಬಾಯಿ ಕೊಟ್ರಪ್ಪ ಗುಳೇದಿಯವರ ಸ್ಮರಣಾರ್ಥವಾಗಿ ಬೆಳ್ಳಿಯ ನಾಣ್ಯ ಬಿಡುಗಡೆ ಐತಿ. ಆ ನಂತರ ಸ್ಮರಣ ಸಂಚಿಕೆ ಬಿಡುಗಡೆ PC ಗದ್ದಿಗೌಡರಿಂದ, ಹಾಗೂ ಮುಂದೆ ನಮ್ಮ ಸಮಾಜದ ಅಖಿಲ ಭಾರತ ಸೊಕ್ಕಲಸಾಳಿ ಸಮಾಜದ ಅಧ್ಯಕ್ಷರಾದಂಥ ರಮೇಶ್ ಚಿಲ್ಲಾಳ್ ಅವರು ಕೂಡ ಸಮಾರಂಭದಲ್ಲಿ ಇರ್ತಾರೆ. ಚಂದ್ರಕಾಂತ್ ಭಂಡಾರೆ ಅವರು ಇರ್ತಾರೆ, ಜನಾರ್ದನ್ ಪಾಣಿಬಾತೆ ಅವರು ಇರ್ತಾರೆ, ಹಾಗೂ ನಗರದ ಇಲ್ಕಲ್ಲಪ್ಪನ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಶಾಂತಕುಮಾರ್ ಸುರ್ಪುರ್ ಅವರು ಇರ್ತಾರೆ. ಅಲ್ಲಿಂದ ನಮ್ಮವರೇ ಆದಂಥ ಶರಣಬಸವ ಶಾಸ್ತ್ರಿ ಇವರು ಗದಗಿನಲ್ಲಿ ಇರ್ತಾರೆ. ಅವರು ಕೂಡ ಅವತ್ತು ಕೀರ್ತನೆಯನ್ನು ಮಾಡ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು 3 ದಿನ ಕಾಲ ನಮ್ಮ ಸಮಾಜದವರು ನೆರವೇರಿಸುತ್ತಾರೆ. ಅದಕ್ಕೆ ತಾವೆಲ್ಲರೂ ಭಾಗಿಯಾಗಿ ಸಮಾಜದವರು ಭಾಗಿಯಾಗಬೇಕಂತೇಳಿ ಇನ್ನೊಮ್ಮೆ ಮುಖದೊಮ್ಮೆ ವಿನಂತಿ ಮಾಡ್ತೀವಿ. ನಾವು ನಮ್ಮೆಲ್ಲ ಪತ್ರಿಕಾ ವರದಿಗಾರರಿಗೆ ಸ್ವಾಗತ. ಈಗ ನಾವು ಡಿಸೆಂಬರ್ 12, 13, 14ನೇ ನಮ್ಮ ಗುರುದತ್ತಾತ್ರೇಯದ ಈ ದೇವಸ್ಥಾನ ಕಟ್ಟಿ 100 ವರ್ಷ ಆಯಿತು. ಅದಕ್ಕೆ ಈ ಕಾರಣದಿಂದ ನಾವೆಲ್ಲ ಒಂದು ನೆನಪಿನ ಸಲುವಾಗಿ ಒಂದು ಕಾರ್ಯಕ್ರಮ ಇದನ್ನು ಸ್ವಲ್ಪ ದೂರ ಮಾಡಬೇಕಂತ ಇದೆ. ಅದಕ್ಕೆ ತಮ್ಮೆಲ್ಲರಿಗೆ ನಾವು ಇನ್ವೈಟ್ ಮಾಡಿದ್ವಿ. ಈಗ 12ನೇ ತಾರೀಕು ನವಲಿ ಹಿರೇಮಠ ಅವರು ಬರ್ತಾರೆ. ಕೆಲವೊಂದು ಅದಕ್ಕಿಂತ ಮೊದಲು ನಾವಿಲ್ಲ ಕೆಲವು ಕ್ರಿಕೆಟ್ ಆಡಿದ್ದಾರೆ, ಕೆಲವು ಪ್ರಬಂಧ ಸ್ಪರ್ಧೆ ಇದೆ, ರಂಗೋಲಿ ಸ್ಪರ್ಧೆ ಇದೆ, ಸಂಗೀತ ಸ್ಪರ್ಧೆ ಇದೆ. ಅದರಲ್ಲಿ ಕೆಲವರು ಯಾರು ಉತ್ತಮವಾಗಿ ಇದನ್ನು ಮಾಡಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಬಹುಮಾನ ಇಟ್ಟಿದ್ದೇವೆ. ಈಗಾಗಲೇ ಎಲ್ಲ ಆಗಿದ್ದಾವೆ, ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಸಂಗೀತ ಸ್ಪರ್ಧೆ. ಈಗ ಅದನ್ನು 12ನೇ ತಾರೀಕು ನವಲಿ ಹಿರೇಮಠ ಅವ್ರಿಗೆ ಗೆಸ್ಟ್ ಅಂತದ. ಅದಕ್ಕೆ ಆ ಟೈಮ್ನಾಗ ಅವ್ರು ಯಾರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ಯಾರ ಅವ್ರ ಸಲುವಾಗಿ ನಾವು ಬಹುಮಾನ 12ನೇ ತಾರೀಕು ಬಹುಮಾನ ಕೊಡ್ತೇವೆ. ಆಮೇಲೆ 13ನೇ ತಾರೀಕು ಮನಪ್ರಿ ಕಾಶಿನಾಥ್ ಮುರುಘರಾಜೇಂದ್ರ ಸ್ವಾಮಿ ಗುಳೇದಗುಡ್ಡೆ ಇವರು ದಿವ್ಯ ಸಾನ್ನಿಧ್ಯ. ಆಮೇಲೆ ಗಣ್ಯ ಅತಿಥಿಗಳು ಮಾಜಿ MLA ದೊಡ್ಡನಗೌಡ ಪಾಟೀಲ್ ಅವರು. ಮುಖ್ಯ ಅತಿಥಿಗಳು ನಮ್ಮ ಸಮಾಜ ಅಖಿಲ ಭಾರತ ಸಮಾಜದ ರಮೇಶ್ ಚಿಲ್ಲಾಳ್ ಅವರು. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಚಂದ್ರಕಾಂತ್ ಭಂಡಾರಿ, ಮತ್ತು ಸಾಮಾಜಿಕ ಮುಖಂಡರು ನಾರಾಯಣ ಮಲ್ಲಪ್ಪ ಡ್ಯೂಟೆ, ಶ್ರೀಮಾನ್ ಮಲ್ಲಿಕಾರ್ಜುನ್ ಕಾಂಬ್ಳೆ ಇವರು ಗದಗಿನವರು, ಇವರು ಸೆಕ್ರೆಟರಿ ಇದ್ದಾರೆ. ಇವರಿಗೆಲ್ಲರಿಗೂ 13ನೇ ತಾರೀಕು ಇನ್ವೈಟ್ ಮಾಡಿದ್ದೀವಿ ನಾವು. 13ನೇ ತಾರೀಕಿಗೆ ಆದಮೇಲೆ 14ನೇ ತಾರೀಕಿಗೆ ನಮ್ಮ ದತ್ತ ಜಯಂತಿ ಇದೆ.
ಆ ದತ್ತ ಜಯಂತಿ ಬೆಳಗ್ಗೆ ಎಲ್ಲ ಸ್ವಲ್ಪ ಅಭಿಷೇಕ ಇದಕ್ಕೆ ಪೂಜೆ ಗೀಜೆ ಎಲ್ಲ ಇರ್ತದೆ. ಹೋಮಯಮ 14ನೇ ತಾರೀಕಾಗಿಂದ ಈ 10:30 ಗಂಟೆಗೆ ನಮ್ಮ ಇಳಕಲ್ ಸ್ವಾಮಿಗಳು ಶ್ರೀ ಗುರುಮಹಂತ ಸ್ವಾಮಿಗಳು ದಿವ್ಯ ಸಾಲಿಕೆ, ಆಮೇಲೆ ಉದ್ಘಾಟಕರು ಶ್ರೀ ವಿಜಯಾನಂದ ಕಾಶ್ಯಪ್ಪನವರು. ಆ ಟೈಮಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ಸ್ವಲ್ಪ ಕೆಲವು ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಬೆಳ್ಳಿ ನಾಣ್ಯ ಮಾಡಿಸಿದ್ದಾರೆ. ಅವರು ಒಳ್ಳೆಯದು ಕೊಟ್ಟಪ್ಪ ಒಳ್ಳೆಯದು, ಅದನ್ನು ಸ್ವಲ್ಪ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ಬೋದು. ಆಮೇಲೆ ನಮ್ಮ ಸಮಾಜದ ಸ್ಮರಣ ಸಂಚಿಕೆ ಶತಮಾನೋತ್ಸವವಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ಶ್ರೀಮಾನ್ DC ಗಡ್ಡಿಗೌಡರು MP ಅವ್ರ ಕಡೆಯಿಂದ ಸ್ಮರಣ ಸಂಚಿಕೆ ಉದ್ಘಾಟನೆ. ಆಮೇಲೆ ಮುಖ್ಯ ಅತಿಥಿಗಳು ನಮ್ಮ ಅಖಿಲ ಭಾರತ ಸೊಗಸಾರಿ ಸಮಾಜದ ಅಧ್ಯಕ್ಷ ರಮೇಶ್ ಚಂದ್ರ ಹುಬ್ಬಳ್ಳಿ, ಆಮೇಲೆ ಶ್ರೀಮಾನ್ ಚಂದ್ರಕಾಂತ್ ಎನ್ ಭಂಡಾರಿ ಮತ್ತು ಈ ಪೂಜ್ಯ ಜನಾರ್ದನ್ ಪಾಣಿಭಾತಿಯವರು ಶಾಪೂರ್ ಅವರು. ಆಮೇಲೆ ಉಪಸ್ಥಿತಿ ಸನ್ಮಾನ್ ಶ್ರೀ ನಾರಾಯಣಪ್ಪ ಮಲ್ಲಪ್ಪ ದಿವಟೆ ಮತ್ತು ನಮ್ಮ ಇಳಕಲ್ಲವರಾದ ಶ್ರೀ ಶಾಂತಕುಮಾರ್ ಸುರ್ಪೂರ್ ಅವರು. ಆಮೇಲೆ ಒಬ್ಬರು ಅಲ್ಲೇ ಗದಗಿನವರ ಒಬ್ಬರು ಕೀರ್ತನೆ ಶಾಸ್ತ್ರಿಗಳು, ಶರಣಬಸವ ಶಾಸ್ತ್ರಿಗಳು, ಶ್ರೀ ಮಲ್ಲಿಕಾರ್ಜುನ ಕಾಂಬಳಿ ಇವರೆಲ್ಲರೂ ಕೆಲವರು ಅತಿಥಿಗಳು, ಕೆಲವರು ಮುಖ್ಯ ಅತಿಥಿಗಳು ಹೀಗೆಲ್ಲ ಇದೆ. ಪತ್ರಿಕಾ ಬಳಗ ಕಾರ್ಯಕ್ರಮದಲ್ಲಿ ನಮ್ಮ ಸೊಕುಳಸಾಳಿ ನೇಕಾರ ಸಮಾಜದ ವತಿಯಿಂದ ಈ ಗುರುದತ್ತಾತ್ರೇಯ ಮಂದಿರ ಸ್ಥಾಪನೆಯಾಗಿ ಈ ಬರೋ ಹೊಸ್ತಲಿ ಹುಣ್ಣಿಮೆಗೆ ಸರಿಯಾಗಿ 100 ವರ್ಷ ಪೂರ್ಣವಾಗ್ತದೆ. ಅದಕ್ಕೆ ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಂಡಿವಿ. ತಾವಾಗೆಲ್ಲ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಸಹಾಯ ಬೇಕೇ ಬೇಕು. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಕೊಟ್ಟು ಎಲ್ಲ ಜನರಿಗೆ ತಿಳಿಪಡಿಸಿ ಅವರು ಇದರಲ್ಲಿ ಪಾಲ್ಗೊಳ್ಳುವಂತೆ ತಾವು ಪ್ರಯತ್ನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈಗ ಪಲ್ಲಕ್ಕಿ ಉತ್ಸವ ಮಾಡಬೇಕಾಗ್ತದೆ. ನಾವು ಅದನ್ನು ಈ ನಮ್ಮ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಯಲ್ಲೆಲ್ಲ ನಾವು ಮೆರವಣಿಗೆ ತಗೊಂಡ್ಕೊಂಡು ಹೋಗಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ನಮ್ಮ ದೇವಸ್ಥಾನದಿಂದ ಬಸವಣ್ಣ ದೇವರ ಗುಡಿ ಆ ಮಾರ್ಗವಾಗಿ ಹೋಗಿ ಬಜಾರ್ದಲ್ಲಿ ಹೋಗಿ ಆಮೇಲೆ ಗಾಂಧಿ ಚೌಕ್ ಆ ಮಾರ್ಗದ ಮುಖಾಂತರ ಮಠದ ಮುಖಾಂತರ ಹೋಗಿ ನಂತರ ACO ಸ್ಕೂಲಿಗೆ ಬರ್ತೀವಿ. ACO ಸ್ಕೂಲ್ನಿಂದ ಮತ್ತೆ ನಾವು ಈ ಇದಕ್ಕೆ ಬರಬೇಕಾಗ್ತದೆ. ಇಲ್ಲಿ ಡಮಾಮವ್ರ ಮನೆ ಗೊತ್ತಾಗ್ತದೆ. ಡಮಾಮವ್ರ ಮನೆ ಅಂತ ಅಮರೇಶ್ವರ ಜ್ಯೋತಿರ್ಭವನ ಮೂಲಕ ಡಮಾಮವ್ರ ಮೂಲಕ ಸಿಂಗದವ್ರ ಓಣಿ ಅಂತ ಬರ್ತದೆ. ಅಲ್ಲಿ ಅದ್ರ ಮುಖಾಂತರ ನಾವು ಮತ್ತೆ ದನದ ಇದಕ್ಕೆ ಬರ್ತೀವಿ, ವೆಟರ್ನರಿ ಹಾಸ್ಪಿಟಲ್ ಇಲ್ಲೇ ಹೊಳ್ತಾರೆ. ಇದರಲ್ಲಿ ಬರ್ತೀವಿ ಮತ್ತೆ ಮುಂದೆ ಕಂದಿಕೊಂಡ ವಕೀಲರ ಮನೆ ಆ ಮಾರ್ಗವಾಗಿ ಬಂದು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವ ಸೇರ್ತದೆ. ಪಲ್ಲಕ್ಕಿ ಉತ್ಸವ ಆದಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ತಾವೆಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ತಮ್ಮ ಸಹಕಾರವನ್ನು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಪಲ್ಲಕ್ಕಿ ಸಮಯ ರೀ? ಪಲ್ಲಕ್ಕಿ ಸಮಯ ಮಧ್ಯಾಹ್ನ 2:30-3 ಗಂಟೆ ನಂತರ ಕಾರ್ಯಕ್ರಮ ಇರ್ತದೆ ರೀ. ಅವತ್ತು ಆ ಕಾರ್ಯಕ್ರಮ ಮುಗಿದ ನಂತರ 3 ಗಂಟೆ ಹೆಚ್ಚು ಕಡಿಮೆ ಸ್ವಲ್ಪ 2:30-3 ಗಂಟೆ ಆಗ್ತದೆ. ಕಾರ್ಯಕ್ರಮದ ಇದ್ರ ಮೇಲಿಂದ ಅವಲಂಬನೆ ಇರ್ತದೆ. ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ತಮ್ಮ ಸಹಕಾರ ಇದಕ್ಕೆ ಅವಶ್ಯ ಬೇಕು. 3 ದಿವಸದ ಕಾರ್ಯಕ್ರಮಕ್ಕೆ ತಾವು ಬಂದು ನಿಂತು ನಮಗೆ ಮಾರ್ಗದರ್ಶನ ಕೊಟ್ಟು ನಮಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.